ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇದೆ. ಬಟ್ ಕೋಲಾರದ ವಿಚಾರದಲ್ಲಿ ಸಭೆ ನಡೀತು. ಸಭೆ ಆದ ನಂತರ ಈಗ ಕೆ ಎಚ್ ಮುನಿಯಪ್ಪನವರು ಸಚಿವರು ಮಾತನಾಡ್ತಾ ಇದ್ರಂತೆ. ಸೊ ಸಿಎಂ ಸಂಧಾನ ಸಭೆ ಬೆನ್ನಲ್ಲೇ ಈಗ ಸಚಿವ ಮುನಿಯಪ್ಪನವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ನನ್ನನ್ನ ಕರ್ತಿಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಟಿವಿಯಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ, ಬಂಡಾಯ ಏನು ಶಮನ ಆದಂಗೆ ಕಾಣಿಸ್ತಾ ಇಲ್ಲ, ಒಳಗೊಳಗೆ ಮುನಿಸು. ಈಗಾಗಲೇ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ ಅಂತ ಅಂದಿದ್ದಾರೆ. ನಾನಿದ್ದೇನೆ ಸರ್, ಒಂದು ವೇಳೆ ನಿಮ್ಮ ಬಣ ಅಥವಾ ಆ ಬಣದ ಅಭ್ಯರ್ಥಿ ಹೊರತುಪಡಿಸಿ ಮೂರನೇವರು ಯಾರಾದರೂ ಬಂದರೂ ಕೂಡ ಕೆಲಸ ಮಾಡ್ತೀರಿ? ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ಮೇಲೆ ನಾವು ಯಾವುದೂ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನನ್ನ ಮನವಿಯನ್ನು ನಾನು ಅವರಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಹೊತ್ತು ನೀವು ಬೆಳಗ್ಗೆಯಿಂದ ಕಾತಿದ್ದು ತಮಗೆ ಧನ್ಯವಾದಗಳು. ಈಗ ಮುಖ್ಯಮಂತ್ರಿಗಳಾಗಲಿ ನನಗಿನ್ನೂ ಕರೆದಿಲ್ಲ. ಟಿ ವಿಯಲ್ಲಿ ನೋಡಿದೆ, ಈಗಾಗಲೇ ಸಂಧಾನ ಆಗಿದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆ ತೀರ್ಮಾನ ಆಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಇಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಸ್ವಾಗತಿಸ್ತೇನೆ. ಸರ್, ಅವ್ರ ತೀರ್ಮಾನ ನಿಮಗೆ ತಿಳಿಸಿದ್ರಾ? ನಾವು ಹಿಂಗೆ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಮೀಡಿಯಾದಲ್ಲಿ ನಾನು ಕಂಡೆ. ಮೀಡಿಯಾದ ಮಾತ್ರ ನಾನು ಹೇಳ್ತೀನಿ. ಇದು ಮುನಿಯಪ್ಪನವರು ತಮ್ಮ ಅಸಮಾಧಾನವನ್ನ ಆಚೆ ಹೇಳ್ದಂಗೆ ಕಾಣಿಸ್ತಾ ಇದೆ. ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ನನ್ನನ್ನು ಕರೆದಿಲ್ಲ ಅಂತ.